ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ್ದು ಇದು ಪಕ್ಷದ ಒಳಗಡೆ ಯಾವ ರೀತಿ ಮೇಲಾಟಕ್ಕೆ ಕಾರಣ ಆಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂತಹ ಆನಂದ್ ಬೈದನ್ ಮನೆ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜೊತೆಗೆ ಪ್ರಶಾಂತ್ ನಾಥು ಕೂಡ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಆನಂದ್, ನಿಮ್ಮನ್ನು ಕೇಳೋದಾದ್ರೆ ಬಣ ಬಡಿದಾಟ ಅನ್ನೋದು ಒಂದು ಸ್ವಲ್ಪ ಈಗ ತಗ್ಗಿತ್ತು, ಆದ್ರೆ ಈ ವಿಷಯ ಮುನ್ನೆಲೆಗೆ ಬರ್ತಾ ಇದ್ದಂತೆ ಈಗ ಮತ್ತೊಂದು ಸುತ್ತಿನ ಬಣ ಬಡಿದಾಟ ಆಗ್ತಾ ಇದೆಯಾ? ಡಿಕೆ ಶಿವಕುಮಾರ್ ಅವರ ಈ ನಡೆ ಹಿಂದಿನ ಕಾರಣ ಏನ್ ಹಾಗಾದ್ರೆ? ಆರ್ಎಸ್ಎಸ್ ಗೀತೆ ಹಾಡಿದ್ದು ವಿಧಾನಸಭೆಯಲ್ಲಿ. ಶ್ವೇತಾ, ವಿಧಾನಸಭೆಯಲ್ಲಿ ಬೆಂಗಳೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಾಗ ನಡೆದ ಚರ್ಚೆಯ ಸಂದರ್ಭದಲ್ಲಿ ಬಿಜೆಪಿ ನಾಯಕರು ಎತ್ತಿರ್ತಕ್ಕಂಥ ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಡುವ ಸಂದರ್ಭದಲ್ಲಿ ಅವರು ಈ ಒಂದು RSSನ ಗೀತೆಯನ್ನು ಪ್ರಸ್ತಾಪ ಮಾಡಿದರು. ಸಹಜವಾಗಿ ಇರ್ತಕ್ಕಂಥ ವ್ಯವಸ್ಥೆ ಹೀಗಿದೆ, ಗೀತೆಯ ಸಾರ ಹೀಗಿದೆ, ಆದರೆ ನೀವು ನಡ್ಕೊಳ್ತಿರ್ತಕ್ಕಂಥ ರೀತಿ ಭಿನ್ನವಾಗಿದೆ ಅಂತಕ್ಕಂಥನ ಆ ರೀತಿಯಾಗಿರುವಂಥ ಉತ್ತರ ಕೊಡುವ ಪ್ರಯತ್ನದ ಭಾಗವಾಗಿ ಅವರು ಆ ಗೀತೆಯನ್ನು ಪ್ರಸ್ತಾಪವನ್ನು ಮಾಡ್ತಾರೆ. ಆದರೆ ಅವರು ಅವರು RSS ಗೀತೆಯನ್ನು ಹಾಡಿರ್ತಕ್ಕಂಥದ್ದು ಸಹಜವಾಗಿ ರಾಜಕೀಯ ವಲಯದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವ್ಯಾಖ್ಯಾನಗಳಿಗೆ ಕಾರಣವಾಗಿದೆ. ಸಹಜವಾಗಿ ಪ್ರತಿಪಕ್ಷವಾಗಿರ್ತಕ್ಕಂಥ BJP ಇಂಥ ವಿಚಾರ ಮುಂದಿಟ್ಟುಕೊಂಡು ಇರ್ತಕ್ಕಂಥ ಅವಕಾಶವನ್ನು ಬಳಕೆ ಮಾಡಿಕೊಂಡು ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ಮಾಡಲಿಕ್ಕೆ ಸನ್ನಿವೇಶವನ್ನು ಬಳಕೆ ಮಾಡ್ಕೊಳ್ತಿರ್ತಕ್ಕಂಥ ಸಹಜ. ಆದರೆ ಇದು ಪಕ್ಷದ ಒಳಗಡೆ ಬೇರೆ ರೀತಿಯಾಗಿರ್ತಕ್ಕಂಥ ಚರ್ಚೆಗೆ ಕಾರಣವಾಗಿದೆ. ಒಂದು ಸೈದ್ಧಾಂತಿಕವಾಗಿರ್ತಕ್ಕಂಥ ವಿರೋಧಗಳು ಇರುವಂಥ ಕಾರಣಕ್ಕಾಗಿ ಪಕ್ಷ ಇದನ್ನು ಅಂದರೆ RSSನ ವಿರೋಧಿಸಿಕೊಂಡು ಬಂದಿರತಕ್ಕಂಥ ಕಾರಣಕ್ಕಾಗಿ ಅವರ ಗೀತೆಯನ್ನು ಹಾಡುವ ಮೂಲಕ ಅಥವಾ ಅದನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಎಲ್ಲ ಒಂದು ಕಡೆ ನಮ್ಮ ಸೈದ್ಧಾಂತಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಅಥವಾ ನಿಲುವುಗಳಿಗೆ ವಿರುದ್ಧಾತ್ಮಕವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ಡಿಕೆ ಶಿವಕುಮಾರ್ ವ್ಯಕ್ತಪಡಿಸುವ ಅಥವಾ ಅದನ್ನು ಪ್ರದರ್ಶಿಸುವ ಕೆಲಸ ಮಾಡಿದ್ದಾರೆ ಅಂತಕ್ಕಂಥದ್ದು ಪಾರ್ಟಿಯ ಒಳಗಡೆ ಈಗ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬಹುದು. ಡಿಕೆ ಶಿವಕುಮಾರ್ ಇದು ಒಂದೇ ಪ್ರಕರಣ ಅಲ್ಲ, ಬದಲಾಗಿ 10 ಪ್ರಕರಣಗಳು ಕೂಡ ಪಕ್ಷದ ಕೆಲವೊಂದಷ್ಟು ವಿಚಾರಧಾರೆಯನ್ನು ಕೂಡ ಮೀರಿ ಅವರು ನಿಲುವುಗಳನ್ನು ಪ್ರದರ್ಶನ ಮಾಡಿದ್ದಾರೆ ಅಂತಕ್ಕಂಥದ್ದು ಸಾಬೀತಾಗಿದೆ. ಅವರು ಕುಂಭಮೇಳಕ್ಕೆ ಸಂಬಂಧಪಟ್ಟ ಹಾಗೆ ಎಎಸಿ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಆಕ್ಷೇಪದ ನುಡಿಗಳನ್ನು ಆಡಿದರೂ ಕೂಡ ಸಕುಟುಂಬ ಪರಿವಾರ ಸಹಿತ ಕುಂಭಮೇಳಕ್ಕೆ ಹೋಗಿ ಅವರು ಭಾಗವಹಿಸಿರ್ತಕ್ಕಂಥದ್ದು ಒಂದು ಕಡೆ ಆದರೆ, ಅಮಿತ್ ಶಾ ಅವ್ರ ಜೊತೆ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥದ್ದು ಇನ್ನೊಂದು ಕಡೆ ಆದರೆ, ಮತ್ತು RSS ಗೀತೆಯನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಮತ್ತು ಬಹಳ ಪ್ರಮುಖವಾಗಿ ಇಂಥ ಕೆಲವೊಂದಷ್ಟು ಗಂಭೀರವಾಗಿರ್ತಕ್ಕಂಥ ಅಂದರೆ ಅಂಬಾನಿ ಮದುವೆಯವರೆಗೂ ಮನೆಯ ಮದುವೆಗೂ ಕೂಡ ಹೋಗಿರ್ತಕ್ಕಂಥ ಇವೆಲ್ಲವೂ ಕೂಡ ಸಹಜವಾಗಿ ಪಾರ್ಟಿ ಒಳಗೆ ಚರ್ಚೆ ಆಗ್ತಾ ಇದೆ. RSS ನಾಯಕರನ್ನ RSS ಮುಖ್ಯಸ್ಥರನ್ನ ರಾಹುಲ್ ಗಾಂಧಿಯವರು ಟೀಕೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಂದರೆ ರಾಮ ಮಂದಿರ ಉದ್ಘಾಟನೆ ಆದ ಸಂದರ್ಭದಲ್ಲಿ ಮೋಹನ್ ಭಾಗವತ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆಯನ್ನು ಇಟ್ಕೊಂಡು ರಾಹುಲ್ ಗಾಂಧಿಯವರು ತೀವ್ರವಾಗಿರ್ತಕ್ಕಂಥ ವಾಗ್ದಾಳಿಯನ್ನು ಮಾಡಿದ್ರು. ನಿಜಾರ್ಥದಲ್ಲಿ ಈಗ ಸ್ವತಂತ್ರ ಸಿಕ್ಕಿದೆ ಅಂತಕ್ಕಂಥ ರೀತಿಯಲ್ಲಿ ಮೋಹನ್ ಭಾಗವತ್ ಅವರು ಕೊಟ್ಟಿದ್ದಾರೆ ಅಂತಕ್ಕಂಥ ಹೇಳಿಕೆ ಇತ್ತು. ಅದನ್ನು ತೀವ್ರವಾಗಿ ವಿರೋಧಿಸಿರ್ತಕ್ಕಂಥ ರಾಹುಲ್ ಗಾಂಧಿ ಒಂದು ಕಡೆ ಆದರೆ, RSS ಗೀತೆಯನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ತಮ್ಮ ಅಭಿಪ್ರಾಯಗಳನ್ನು ಹೇಳುವ ಪ್ರಯತ್ನ ಮಾಡಿರ್ತಕ್ಕಂಥ DKC ಇನ್ನೊಂದು ಕಡೆ. ಹಾಗಾಗಿ ಸೈದ್ಧಾಂತಿಕವಾಗಿರ್ತಕ್ಕಂಥ ಭಿನ್ನತೆ ಬಂದಂಥ ಹಿನ್ನೆಲೆಯಲ್ಲಿ BK ಹರಿಪ್ರಸಾದ್ ಅಂತ ಪ್ರಮುಖ ನಾಯಕರು ಕೂಡ KPC ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಇಂಥ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬಾರದಾಗಿತ್ತು ಅನ್ನುವಂಥ ಅಭಿಪ್ರಾಯಗಳನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗಾಗಿ ಪಾರ್ಟಿ ಒಳಗಡೆ ಡಿಕೆ ಶಿವಕುಮಾರ್ ನೀಡಿರ್ತಕ್ಕಂಥ ಹೇಳಿಕೆಯ ಬಗ್ಗೆ RSS ಗೀತೆಯನ್ನು ಪ್ರಸ್ತಾಪ ಮಾಡಿದ್ರ ಬಗ್ಗೆ ಪರ ವಿರೋಧವಾಗಿರ್ತಕ್ಕಂಥ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವ ಪ್ರಯತ್ನವನ್ನು ನಾಯಕರುಗಳು ಮಾಡ್ತಾ ಇದ್ದಾರೆ. ಕೆಲ ನಾಯಕರುಗಳು ಡಿಕೆ ಶಿವಕುಮಾರ್ ಪರವಾಗಿರ್ತಕ್ಕಂಥ ಬ್ಯಾಟಿಂಗ್ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಮಾಡ್ತಾರೆ. ಅದಕ್ಕೆ ಕಾರಣ ಅಂತಂದ್ರೆ RSS ಗೀತೆಯನ್ನು ಪ್ರಸ್ತಾಪ ಮಾಡೋದ್ರ ಮೂಲಕ ಬಿಜೆಪಿ ನಾಯಕರಿಗೆ ಟಾಂಗ್ ಕೊಡುವ ಪ್ರಯತ್ನವನ್ನು ಸದನದ ಒಳಗಡೆ ಡಿಕೆ ಶಿವಕುಮಾರ್ ಮಾಡಿದ್ರು. ಆದರೆ ಅದು ಹೊರಗಡೆ ರಾಜಕೀಯವಾಗಿ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಳ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಮೇಲೆ ಕಾಂಗ್ರೆಸ್ ಪ್ರಮುಖ ನಾಯಕರು ಪ್ರಸ್ತಾಪ ಮಾಡ್ತಿರ್ತಕ್ಕ ವಿಚಾರಗಳಿಗೆ ವಿರುದ್ಧಾತ್ಮಕವಾಗಿ ಟೀಕೆಗಳು ವ್ಯಕ್ತವಾಗ್ತಾ ಇರುವಂಥ ಹಿನ್ನೆಲೆಯಲ್ಲಿ ಅದು ಬೇರೆ ಸ್ವರೂಪದ ಚರ್ಚೆಯನ್ನು ಹುಟ್ಟು ಹಾಕಿದೆ. ಹಾಗಾಗಿ ಪಾರ್ಟಿ ಒಳಗಡೆ ಒಂದು ಮಿಶ್ರ ಪ್ರತಿಕ್ರಿಯೆ ಕಂಡು ಬರ್ತಾ ಇರುವಂತದ್ದು. ಓಕೆ ಆನಂದ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.